ಈ ಕೋಲಾರಲ್ಲಿ ಅವರೇ ಮೇಳ ಅಂತ ಹೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಇದ್ರಲ್ಲಿ ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ನಾರ್ಮಲಾಗಿ ಸ್ಟಾಲ್ಸ್ ಹಾಕ್ತಿರ್ತಾರೆ ಎಲ್ಲ ಕಡೆನೂ. ಇದು ವಿತ್ ಮೇಳ ವಿತ್ ಸ್ಟಾಲ್ಸ್, ಶಾಪಿಂಗು ಮಾಡ್ಬೋದು, ತಿನ್ಬೋದು, ಮಕ್ಕಳಿಗೆ ಗೇಮ್ಸು ಇಟ್ಟಿದ್ದಾರೆ. ಸೊ ಇದೊಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ. ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗಾಗಲಿ ನಮಗಾಗಲಿ. ಯಾವಾಗಲೂ ರೊಟೀನ್ ಅಲ್ಲ, ಹೌಸ್ ವೈಫ್ ಪ್ಲಸ್ ಕೆಲಸ ಇದು ಅದನ್ನಾಗ ಇದೊಂಥರ ಡಿಫ್ರೆಂಟಾಗಿ ಬಂದು ಈ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಶಾರ್ಟ್ ಟೈಮಲ್ಲಿ ಒಂಥರ ಡಿಫ್ರೆಂಟ್. ಯಾವಾಗಲೂ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಎಲ್ಲ ಕಡೆನೂ. ಸೊ ಇಲ್ಲೊಂಥರ ಡಿಫ್ರೆಂಟ್ ಅನಿಸ್ತಾ ಇದೆ. ಪ್ಲಸ್ ಟೇಸ್ಟ್ ಮಾಡಿದ್ವಿ ಜಾಮೂನು ಮತ್ತು ಪಾಯಸ ಮತ್ತು ವಡೆ, ಇದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ನಾವು ಒಂದು ಅನ್ಕೊತಾ ಇದ್ವಿ, ಸೊ ಮನೇಲಿ ಕೂಡ ಟ್ರೈ ಮಾಡ್ಬೋದು, ಅವರೇ ಕೈಯಿಂದ ಇಷ್ಟೆಲ್ಲ ವೆರೈಟೀಸ್ ಮಾಡ್ಬೋದು ಅಂತ ಇದ್ರ ನೋಡೇ ತಿಳ್ಕೊಂಡ್ವಿ. ಸೊ ನಾರ್ಮಲಾಗಿ ನಾವು ಕೆಲವೊಂದಕ್ಕೆ ಹಾಕ್ತೀವಿ, ಎಲ್ಲದಕ್ಕೂ ಹಾಕಲ್ಲ. ಸೊ ಇದು ವೆರೈಟೀಸ್ ನೋಡಿ ನಿಮಗೆ ಖುಷಿ ಆಯಿತು. ಒಬ್ಬಟ್ಟು ಅಂದರೆ ನಿಜವಾಗ್ಲೂ ನಾನು ಕೇಳೇ ಇಲ್ಲ ಇದುವರೆಗೆ ಇಷ್ಟು ವರ್ಷ ಆದಮೇಲೆ. ಸೊ ಅವರೆಕಾಳು ಒಬ್ಬಟ್ಟು ಸಹ ಇದೆ, ತುಂಬ ಖುಷಿ ಆಗ್ತಿಲ್ಲ. ಲೆಟ್ಸ್ ಟ್ರೈ ಒನ್ಸ್ ಅಗೇನ್ ಅಂತ ಹೇಳಿ. ಥ್ಯಾಂಕ್ ಯು. ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಈ ಥರ ಕೋಲಾರಲ್ಲಿ ಅವರೇ ಮೇಳ ನಡೀತಿದೆ ಅಂತ. ಯಾವಾಗಲೂ ನಾವು ಬೆಂಗಳೂರಲ್ಲಿ ನೋಡ್ತಿದ್ವಿ ಅವರೇ ಮೇಳ ನಡೀತಿದೆ, ನಮ್ಮೂರಲ್ಲಿ ಬಂದರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು. ಬಟ್ ನಾವು ಅಂದ್ಕೊಂಡಿದ್ವಿ ಇವತ್ತು ನಿಜ ಆಯಿತು. ಅದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಕೋಲಾರಲ್ಲಿ ಅವರೇ ಮೇಳ ಬಂದೇ ಬಿಡ್ತು. ನಾವು ಸ್ಟಾಲ್ಸ್ ಎಲ್ಲ ನೋಡಿದ್ವಿ, ಫ್ಯಾನ್ಸಿ ಜ್ಯುವೆಲರಿ ಬಟ್ಟೆ ಎಲ್ಲ ಇದೆ, ಅದ್ರಲ್ಲಿ ಶಾಪಿಂಗ್ ಮಾಡಿದ್ದಾಯಿತು. ನಂತರ ಇಲ್ಲಿ ತಿನ್ನೋದಕ್ಕೆ ಬಂದ್ವಿ. ತುಂಬ ವೆರೈಟೀಸೇ ಇದೆ. ನಾವು ಪಕೋಡ ಟ್ರೈ ಮಾಡಿದ್ವಿ, ಜಾಮೂನ್ ಟ್ರೈ ಮಾಡಿದ್ವಿ, ಎರಡು ತುಂಬ ಎಮ್ಮಿ ಆಗಿತ್ತು. ಈಗ ಐಸ್ ಕ್ರೀಮ್ ಟ್ರೈ ಮಾಡಬೇಕು. ನಮ್ಮ ಫ್ರೆಂಡ್ಸಿಗೆಲ್ಲರಿಗೂ ತಿಳಿಸ್ತೀವಿ ಈ ಥರ ಚೆನ್ನಾಗಿದೆ, ನೀವು ಹೋಗಿ ಬನ್ನಿ ಅಂತ. ಕೋಲಾರವರೆಲ್ಲರೂ ತುಂಬ ಜನ ಬಂದು ಇಲ್ಲಿ ಸವಿದು ಸಂತೋಷ ಪಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಈ ಥರ ಇನ್ನೂ ಹಲವಾರು ಮೇಳಗಳು ಕೋಲಾರಲ್ಲಿ ಬಂದು ಐ ಆಮ್ ಎ ಪ್ರೌಡ್ ಟು ಬಿ ಕೋಲಾರಿಯನ್. ನಾವು ಯಾವಾಗಲೂ ಪ್ರೌಡೇ, ಬಟ್ ಈ ಥರದ್ದೆಲ್ಲ ಜಾಸ್ತಿ ಬಂದರೆ ಇನ್ನೂ ಪ್ರೌಡ್ ಅಂತ ಹೇಳಲಿಕ್ಕೆ ಆಸೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು.